ಸರ್ ಏನು ಮಾಡಿದ್ರಿ ಸರ್ ವಿನಯ್ ಕುಲಕರ್ಣಿ ಪರ ಏನು ಸರ್? ವಿನಯ್ ಕುಲಕರ್ಣಿ ಪರವಾಗಿ ಕಾಂಗ್ರೆಸ್ ಪಕ್ಷದಿಂದ ಮೌನ ಮೆರವಣಿಗೆಯನ್ನು ಮಾಡಿದ್ವಿ. ಮೌನ ಮೆರವಣಿಗೆ ಮಾಡೋದರ ಮೂಲಕ ನಾವು 2 ಸಂದೇಶವನ್ನು ಕೊಡಬೇಕಾಗಿತ್ತು. ಮೊದಲನೇ ಸಂದೇಶ, ವಿನಯ್ ಕುಲಕರ್ಣಿಯವರೇ, ನೀವು ಏಕಾಂಗಿಯಲ್ಲ, ನಿಮ್ಮೊಂದಿಗೆ ಜನಸಮುದಾಯ ಇದೆ, ನೀವು ಎದೆಗುಂದಬೇಕಾಗಿಲ್ಲ, ನೀವು 100ಕ್ಕೆ 100ರಷ್ಟು ನೀವು ಅಮಾಯಕರಿದ್ದೀರಿ, ನಿರಪರಾಧಿಯಾಗಿ ನೀವು ಹೊರಗೆ ಬರಲಿ ಅಂತ ನಾವೆಲ್ಲರೂ ಕೂಡ ಒಂದು ಮೌನ ಮೆರವಣಿಗೆ. ಇನ್ನೊಂದು, BJP ಷಡ್ಯಂತ್ರ ಮಾಡಿ ಯಾವುದು ತನಿಖೆ ಮುಗಿದು ಆರೋಪಣಾ ಪಟ್ಟಿಯನ್ನು ಸಲ್ಲಿಸಿ ನ್ಯಾಯಾಲಯದ ವ್ಯವಸ್ಥೆಯೊಳಗೆ ವಿಚಾರಣೆಯಾಗಿ ಅಂತಿಮ ಘಟ್ಟಕ್ಕೆ ಬಂದಿತ್ತು, ಆ ಸಂದರ್ಭದಲ್ಲಿ ಅದನ್ನು CBI ಕೊಟ್ಟರು. CBI ಕೊಡಲಿಕ್ಕೆ ಒಂದು ಷಡ್ಯಂತ್ರ ಏನಾದರೂ ಮಾಡಿ ಮನುಷ್ಯನ ಮುಗಿಸ್ಬೇಕು ಅಂತ ಮಾಡಿದರು. ಆದರೂ ಕೂಡ ಜನರು ಯಾರು ಜನನಾಯಕರದಾರೆ ಅವ್ರು ಜೈಲಿನಾಗಿದ್ದರು, ಬೇಲ್ ಆಗಿರಲಿಲ್ಲ. ಜನರು ಕಾರ್ಯಾಂಗ ನ್ಯಾಯಾಂಗ ನಿಮ್ಮ ಶಾಸಕಾಂಗ ಏನೇ ಇರಲಿ, ಜನರು ನಮ್ಮದು ಒಂದೇ ಆದಂಥ ಒಂದು ಅಂಗ, ನಾವು ವಿನಯ್ ಕುಲಕರ್ಣಿ ಪರವಾಗಿರ್ತೀವಿ ಅಂತಂದು ದೊಡ್ಡ ಸಂಖ್ಯೆಯೊಳಗೆ ಅವನ ಪರವಾಗಿ ಮತವನ್ನು ಹಾಕಿ 20,000ಕ್ಕಿಂತಲೂ ಹೆಚ್ಚು ಮತಗಳಂತರಿಂದ ಆರಿಸಿ ತೊಗೊಂಡ್ರು. ಆ ಜನಸಮುದಾಯದಲ್ಲಿ ಒಂದು ಬಹಳ ನೋವನ್ನು ಕಾಡ್ತಾ ಇತ್ತು ಅವರಿಗೆ ಶಿಕ್ಷೆ ಆದ ನಂತರ. ಅದಕ್ಕೆ ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು, ನೀವೇನು ಹೆದರಬೇಕಾಗಿಲ್ಲ, ನಿಮ್ಮೊಂದಿಗೆ ಇದ್ದೇವೆ ಅಂತ ಅನ್ನೋದು ಒಂದು. ಮತ್ತು BJP ಷಡ್ಯಂತ್ರ ಏನಿತ್ತಲ್ಲ, ಷಡ್ಯಂತ್ರದ ಬಗ್ಗೆ ಪ್ರತಿಭಟನೆ ಮಾಡಿ ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೇವೆ. ಸರ್, ಈಗ CBI ಕೊಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕಾನೂನು ಸಲಹೆಗಾರ ತಾವೇ ಇದ್ದಾರೆ ಸರ್, ಅವಾಗ ಅದನ್ನು ಕೊಡಬೇಕು ಇನ್ನೂ ಆಗಿದ್ದಿಲ್ಲ ಅವರು, ಇನ್ನೂ ಆಗಿದ್ದಿಲ್ಲ. ಒಂದು. ಎರಡನೇದು ಏನು ಅಂತಂದರೆ, BJP ಅಧಿಕಾರಕ್ಕೆ ಬಂದು ಮೊದಲನೇ ಕ್ಯಾಬಿನೆಟ್ದೊಳಗೆ ಡಿಸಿಷನ್ ತೊಗೊಂಡಾರೆ, ಫಸ್ಟ್ ಕ್ಯಾಬಿನೆಟ್ದೊಳಗೆ ಡಿಸಿಷನ್ ತೊಗೊಂಡಾರೆ. ಆನಂತರ ಪ್ರಕರಣ ಕೋರ್ಟ್ನೊಳಗೆ ವಿಚಾರಣೆ ಹಂತ ಮುಗಿದು ಸಾಕ್ಷಿ ಎಲ್ಲ ಮುಗಿದು ಆರೋಪಿ ಸ್ಟೇಟ್ಮೆಂಟ್ ಇತ್ತು, ಅವಾಗ 330 ಸ್ಟೇಟ್ಮೆಂಟ್ ಇತ್ತು. ಆ ಸಂದರ್ಭದೊಳಗೆ ಅವರು CBIಗೆ ಇನ್ವೆಸ್ಟಿಗೇಷನ್ ಕೊಟ್ಟರು. ಅದ್ರ ಬಗ್ಗೆ ನಮ್ಮದು ನೋವು ಮತ್ತು ಹೋರಾಟ. ಟೋಟಲ್ ಇದರಲ್ಲಿ ಷಡ್ಯಂತ್ರ ಇದೆ ಅಂತ 100ಕ್ಕೆ 100 ಷಡ್ಯಂತ್ರ. ಅವ್ರನ್ನ ಬೇಕಂದ್ರೆ 100ಕ್ಕೆ 100 ಒಬ್ಬ ಅಮಾಯಕನಿಗೆ ಶಿಕ್ಷೆ ಮಾಡಿಸ್ಬೇಕನ್ನೋ ಉದ್ದೇಶ ಮಾಡಿದ್ದಾರೆ. ಆದರೆ ಒಂದು ಸಂದೇಶ ಹೋಗಬೇಕಾಗಿದೆ, ಏನೇ ಇದ್ರೂ ಸಹಿತವಾಗಿ ಜನರು ನಿಮ್ಮೊಂದಿಗೆ ಅದಾರ ಅಂತ ಅನ್ನುವಂಥ ಸಂದೇಶ. ಅಷ್ಟೆಲ್ಲ CBIಗೆ ಇನ್ವೆಸ್ಟಿಗೇಷನ್ ಕೊಟ್ಟು ಬೇಲ್ ಅಪ್ಲಿಕೇಶನ್ ಹಾಕಿ ಬೇಲ್ ರಿಜೆಕ್ಟ್ ಆಗಿ ಕೋರ್ಟ್ನಾಗ ಇದ್ದಾಗ ಸಹಿತವಾಗಿ ಜನರನ್ನು ಆರಿಸ್ಕೊಂಬರ್ತಾರೆ ಅಂತಂದರೆ, ಇವೇನು ಸಂವಿಧಾನ ಪರವಾದಂಥ ವ್ಯವಸ್ಥೆ ಮೀರಿ ಜನರು ಅದಾರಂತ, ಜನರು ವಿನಯ್ ಕುಲಕರ್ಣಿ ಪರವಾಗಿ ಅದಾರ ಅಂತ ಅನ್ನುವಂಥ ಸಂದೇಶ ಜನರಿಗೆ ಹೋಗಬೇಕಾಗಿದೆ ಅನ್ನೋ ಕಾರಣಕ್ಕೆ ಒಂದು ಮೆರವಣಿಗೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.